ಹಸುನೇ ಇವಾಗ ಪ್ಲಾಸ್ಟಿಕ್ ತಿನ್ನೋದಕ್ಕೆ ಬಂದಿತ್ತು ಅಲ್ಲಿ. ಹೇಳ್ಬೇಕಂದ್ರೆ ಅನ್ನ ಪನ್ನ ಎಲ್ಲ ತಗೊಂಬಂದು ಹಾಕ್ತಾನೆ ಇರ್ತಾರೆ. ನೀವೆಲ್ಲ ಉಗಿಬೇಕು ತಾನೆ ಹಾಕ್ತಾರಲ್ಲ. ಚೆನ್ನಾಗಿ ಉಗಿಬೇಕು. ಪೂರ್ತಿ ಅದೇ ಗೋಳೆ. ನೀವು ದನ ಮೇಸಕ್ಕೆ ಬರ್ತಿರಲ್ಲ ಅವಾಗ ಯಾರನ್ನ ತಗೊಂಬಂದು ಹಾಕಿರಿ ಹಿಡಿದ್ಬಿಟ್ಟು ನಮ್ಮ ಪಂಚಾಯತಿಗೆ ಫೋನ್ ಮಾಡ್ಬೇಕು ನೀವು. ಏನು ಮುಸ್ರೆ ಈ ರೋಡೆಲ್ಲ ನಾವೇ ಬೆಂಕಿಗಳು ಇಡ್ತಾ ಇರೋದು. ಪಂಚಾಯತಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಂದು ಆಕ್ಷನ್ ಅಂತಾರೆ. ಇವಾಗ ಈ ಕಸ ಬಿಸಾಕೋರ್ ಮೇಲೆ ಇಮಿಡಿಯೇಟ್ ಆಗಿ ಎಫ್ಐಆರ್ ಆಗ್ತದೆ. ಇವಾಗ ರೋಡ್ ಸೈಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾರು ಹಾಕಂಗೆ ಇಲ್ಲ. ಹೇಳ್ಬೇಕಂದ್ರೆ ಅಲ್ಲಿವರೆಗೂ ಇದೆ ಗೋಳೆ. ಅದೇ ಅಲ್ಲಿಂದ ಒಂದು ಇದನ್ನ ಸ್ಲಮ್ ಮಾಡ್ಕೊಂಬಿಟ್ಟವ್ರೆ. ಇವಾಗ ಹಸುಗಳು ಬರ್ತಾವಲ್ಲ ಅಪ್ಪಿ ತಪ್ಪಿ ತಿಂದ್ರೆ ಈ ಹಂದಿದಂತೂ ಬೊಲೆ ಬೀಳ್ತಿತ್ತು ಇಲ್ಲಿ ಅನ್ನ ಹಂದಿದು. ಪಾನಿಪುರಿ ಇನ್ನ ಅದ್ರೊಳಗಂತೂ ಮಸ್ತಾಗಿ ಬಿದ್ದೈತೆ. ಅದ್ರೊಳಗೆ ಸೈಡಾಗೆ ಕಸ ಜೋರಾಗಿ ಹಾಕವ್ರೆ ಇವರು ಎಲ್ಲ. ಇವ್ರು ಪಾನಿಪುರಿ ಅವರು ತಮ್ಮದಾಗ್ತಾರೆ. ಅವರು ಈ ಕೋಳಿ ಅಂಗಡಿಯವರು ನೋಡಿದೀರಾ ಅವರು ತಮ್ಮದ ಹಾಕೋದು? ಎಷ್ಟೋ ಬೈದಿದ್ದೀರಿ ಆಕ್ಷನ್ ತಗೋಬೇಕು ಅವ್ರಿಗೆ. ಒಂದ್ಸಲಿ ಅಲ್ಲ, ಇದು ಮೊನ್ನೆ ಎಲ್ಲ ಎಷ್ಟು ಕ್ರಮಗಳು ತಗೊಂತ ಇದಾರೆ ಗೊತ್ತಾ ಸ್ವಚ್ಛತೆಗೆ. ಎಲ್ಲ ಬೆಂಕಿ ಕದಲ್ಲ ಜೀವಗಳು ಬಲೆ ಅದನ್ನ ತಿನ್ನಕ್ ಹೋಯ್ತು. ಆಕ್ಚುಲಿ ತಿನ್ನಕ್ ಹೋದಾಗ ಗಂಟ್ಲಲ್ಲಿ ಸಿಕ್ಕಾಕೊಂಡ್ರೆ ಹಸು ಸತ್ತೋಯ್ತು ಅಂತಾನೆ ಲೆಕ್ಕ. ನಮ್ದೇ 2 ಸತ್ತೋಲ್ವು. 2 ಹಸು ಸತ್ತೋಲ್ವು. 2 ಸತ್ತೋಲ್ವು ಒಂದೊಂದು ದಿವಸಕ್ಕೆ. ಒಂದೊಂದು ದಿವಸದಲ್ಲೇ ಒಂದೊಂದು ದಿವಸನೇ ಯಾಪು. ಅದೇ ನೋಡ್ರಿ, ನಾವು ಎದುರುಗಡೆ ಅದು ಬಾಯ ಹೋಗಿ ಅದಕ್ಕೆ ನ್ಯೂಸಲ್ಲಿ ಮಜರಾವತಿ ಪಂಚಾಯತಿಯಿಂದ ಈ ಬಿಸಾಕೋರ್ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು ಗೊತ್ತಾ. ಆದರೆ ಏನು ಸಾಲ್ವೆ ಆಗ್ತಾ ಇಲ್ಲ. ಯಾರು ನೋಡಿರಲ್ಲ, ಹಂಗೆ ತಗೊಂಬರೋದು ಆ ಕಡೆ ಓದ್ತಾ ಇರೋದು. ಒಂದೊಂದು ದಿವಸನೇ ಗ್ಯಾಪು. 2 ಹಸನು ಅಲ್ಲೇ ಸತ್ತೋದ್ವು. ಅಲ್ಲೇ ಮುಚ್ಚಿದ್ದೀರಿ. ಅಲ್ಲೇ ಇನ್ಸೂರೆನ್ಸು ಇಲ್ಲ. ಮೊನ್ನೆ ಡಾಕ್ಟ್ರು ಬಂದು ಇನ್ಸೂರೆನ್ಸು ಇಲ್ಲ, ಇನ್ನೇನು ಮಾಡೋಕ್ಕಾಗ್ತೈತೆ ಅಂದ್ಬಿಟ್ಟು ಅಲ್ಲೇ ಇನ್ನು ಎತ್ಕೊಂಡು ಹೋಗಕ್ ಆಗಲ್ಲ ದೂರ. ಕವರ್ಗಳು ಇನ್ನು ಮುಸ್ರೆ ತಂದು ಹಾಕಿದ್ಮೇಲೆ ಮುಸ್ರೆ ವಾಸನೆ ಇತ್ತು ಅಂದ್ರೆ ಕವರ್ ತಿನ್ಬಿಡ್ತಾವ ಅವು. ಈ ಅನ್ನದ ಸಾಂಬಾರ್ಗಳು ಇರ್ತಾವಲ್ಲ ರಪ್ ಅಂತ ಬಾಯಿಗೆ ಹಂಗೆ ತಗೊಂಬಂದ್ ಹಿಂಗ ಹಾಕ್ತಾರೆ. ಅಲ್ಲಂತೂ ಅದು ಎಷ್ಟೊಂದು ಕಸ ಹಾಕೋರು. ಅಲ್ಲಿ ಹಂಗೆ ಎಷ್ಟು ಅಂತ ಬೆಂಕಿ ಇಕ್ತೀಣ, ಉರಿದ್ರೆ ಓತೈತೆ, ಇಲ್ಲಾಂದ್ರೆ ಹಿಂಗಿದ್ದು ಕಪ್ಪು ಬರ್ತೈತೆ. ಅದೆಲ್ಲ ದೊಡ್ಡಬಳ್ಳಾಪುರದ್ದು ಚರಂಡಿ ನೀರು, ಕೊಳಚೆ ನೀರು, ಆ ಕಾಣೆಯಿಂದ ಬರೋ ನೀರು. ಇದು ಇದೆಲ್ಲ ದೊಡ್ಡ ತುಮಕೂರು ಕೆರೆಗೆ ತಾನೇ ಹೋಗೋದು. ಎಲ್ಲ ತುಮಕೂರಿಗೆ, ಚಿಕ್ಕ ತುಮಕೂರು ಕೆರೆಗೆ ಹೋಗಿ ಆಮೇಲೆ ದೊಡ್ಡ ನೋಡಕ್ಕಲ್ಲಿ ಇದೇನೋ ಮಳೆ ನೀರು ಅನ್ಕೊಬೇಕು. ಗೊತ್ತೈತೆ ಇಷ್ಟೊಂದು ಕಚಡ ನೀರು ಬರೋದು. ವಾಸ್ತಿಗೆ ಇರಕತ್ತಲ್ಲ ಪ್ರೇವಣ್ಣ ಹೇಳ್ಬೇಕಂದ್ರೆ ಅವರು ಸಾಂಬಾರು ಅದಿದ್ದು ಎತ್ಕೊಂಡಾಗೆ ಕಸನ ಎತ್ಕೊಂಡಾಗ ಆಚೆಗೆ ಹಾಕೊಳ್ತಾರೆ ಫ್ಯಾಕ್ಟ್ರಿಗಳಿಗೆ. ಅವ್ರೇನ್ ಮಾಡ್ತಾರೆ, ಎತ್ಕೊಂಬಂದು ಕಸನ ಹಾಕೊಂಡು ಎತ್ಕೊಂಬಂದು ಇಲ್ಲಿ ದನಗಳ ಮೇಲೆ ಜಾಗದಾಗ ಸುರಿದ್ಬಿಟ್ಟು ಹೋಗ್ತಾರೆ. ನೋಡಿ ಇಲ್ಲೆಲ್ಲ ಕೊಂಬುಗಳು ಅವೆಲ್ಲ ಬಿದ್ದಾವೆ ನೋಡು. ತಲೆ ಕ್ಲೀನ್ ಮಾಡೋದು ಇದು. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ. ತಲೆ ಕ್ಲೀನ್ ಮಾಡೋದು, ಕೋಳಿದು ಎಲ್ಲ ಪೂರ್ತಿ ಹೇಳ್ಬೇಕಂದ್ರೆ ಇದು ಒಂಥರ ಸ್ಲಮ್ ಲಕ್ಕ. ಬಂಗಾರದ ನೀರು ಬೇರೆ ಬಿತ್ತವ್ರೆ. ದೊಡ್ಡಬಳ್ಳಾಪುರದಿಂದ ಬಂಗಾರದ ನೀರು. ಹೇಳ್ತೀರಾ? ಯಾಕಂದ್ರೆ ಮೂಗ್ಜೀವ ಬಿಸಿಲಿಗೆ ನೀರು ಅದನ್ನೇ ಕುಡಿತವೆ. ಎಷ್ಟು ಕಪ್ಪು ನೋಡ್ರಿ ನೀರು. ಇದೇ ನೀರು ಚಿಕ್ಕ ತುಮಕೂರು ಕೆರೆಗೆ ಹೋಗ್ತಾ ಇರೋದು. ಚಿಕ್ಕ ತುಮಕೂರು ಕೆರೆಯಿಂದ ಫಿಲ್ಟರ್ ಆಗಿ ದೊಡ್ಡ ತುಮಕೂರು ಕೆರೆಗೆ, ದೊಡ್ಡ ತುಮಕೂರು ಕೆರೆಯಿಂದ ಫಿಲ್ಟರ್ ಆಗಿ ಕಾಕೋಳ ಕೆರೆಗೆ, ಕಾಕೋಳ ಕೆರೆ ಫಿಲ್ಟರ್ ಆಗಿ ಹೆಸರುಘಟ್ಟದ ಕೆರೆಗೆ. ಈ ಕೊಳಚೆ ನೀರನ್ನ ನಾವೆಲ್ಲ ಕುಡಿಬೇಕು. ಬಗ್ಗೆ ಯಾವ ಅಧಿಕಾರಿಗಳು, ಯಾವ ಸರ್ಕಾರದವರು ಯಾರೂ ಗಮನಿಸ್ತಾ ಇಲ್ಲ. ಇದನ್ನ ಒಂದ್ಸರಿ ಬಂದು ಇಲ್ಲೆಲ್ಲ ನೋಡಿ ಗಮನಿಸ್ಬೇಕು. DC ಅವ್ರ ಗಮನಕ್ಕೂ ಬರಬೇಕು. ಮಲ್ಲೇಶ್ ಅವರು ಮಲ್ಲೇಶ್ ಅವ್ರು ಈ ಕಡೆ ಒಂದ್ಸರಿ ಬಂದು ನೋಡಬೇಕು. ಇಲ್ಲಿಂದ ಮಲ್ಲೇಶಿಗೆ ಒಂದ್ಸರಿ ಕಳ್ಸಪ್ಪ. ಅವ್ರ ಟ್ರಾನ್ಸ್ಫರ್ ಡಬ್ಬ ಐತೆ, ಅಲ್ಲೇ ಈ ಥರ ಕಸ ಬಿದ್ದೈತೆ. ಅವರು ಅಲ್ಲಿಂದ ಅಲ್ಲಿಗೆ ತಗೊಂಬಂದು ಹಾಕ್ತಾರೆ. ಹಂದಿ ಪೂರ್ತಿ ಆಲ್ಕ ಕವರ್ಗಳೇ.
ಪೂರ್ತಿ ಹಾಲ್ ಕವರ್ಗಳು, ಅಲ್ಲಿ ಊಟಗಳು ಜಾಸ್ತಿ, ಬರೀ ಹಾಲ್ ಕವರ್ಗಳು, ಈ ಊಟಗಳು ತಲೆ ಕ್ಲೀನ್ ಮಾಡಿ ಮಾಡಿರೋಂಥದ್ದು ಅದೇ ಇಲ್ಲಿ ತುಂಬ ಹೋಗೈತೆ. ಕೋಳಿ ಪುಕ್ಕ, ಕೋಳಿ ಹಂದಿ ಕಸ ಎಲ್ಲ ತಗೊಂಬಂದು ಹಾಕಿದ್ದಾರೆ. ಇಂಥದಿಲ್ಲ ಅನ್ನಂಗಿಲ್ಲ. ಇಲ್ಲಿ ಒಟ್ಟ ಗಮನ ಹರಿಸ್ಬೇಕಾಗಿದ್ದ ಅಧಿಕಾರಿಗಳೆಲ್ಲ ಮನೆಗೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದಾರೆ ಅಷ್ಟೇ, ಯಾರಪ್ಪನ ಮನೆ ಆಳಬೇಕು ಅಂತ. ಅದಂತೂ ಪಕ್ಕ ಆಗೋಗಿದೆ. ಯಾರಪ್ಪನ ಮನೆ ಆಳಬೇಕು, ಅವ್ರ ಬುಡಕ್ ಬಂದಾಗ ತಾನೆ ಎಚ್ಚೆತ್ಕೊಳ್ಳೋದು. ಇಲ್ಲಿ ಯಾರು ಓಡಾಡಲ್ಲ. ಅಲ್ಲ, ಯಾರಪ್ಪನ ಮಳೆ ಆಳಬೇಕು ಅನ್ನೋ ಒಂದು ಇದಷ್ಟೇ ಅವ್ರದ್ದು. ಜಾಸ್ತಿ ಗಲೀಜ್ ಹಾಕಿದ್ದಾರೆ ಇಲ್ಲಿ, ಯಾರು ಬಂದು ಕೇಳಲ್ಲ. ಸುಟ್ಟಾಕಿರೋದು ಇದು ನಾವು ಈ ಕಡೆ ದನನೇ ಬಿಡ್ತಾ ಇಲ್ಲ ನಾವು. ಅಲ್ಲ, ಅವಾಗ ಸೂಟ್ ಹಾಕ್ತಾ ಇರ್ತೀರ ನೀವು. ಏನ್ ಮಾಡ್ತೀರಾ? ವಿಧಿ ಇಲ್ಲ. ಮಳೆ ಬೀಳೋದಕ್ಕೆ ನಾವ್ ಇದ್ ಕಡೆ ಬರ್ತಾ ಇಲ್ಲ. ಮಳೆ ಬೀಳ್ಲಿಲ್ಲ ಅಂದ್ರೆ ನಮ್ದು ಇದೇ ಕೆಲಸ. ದನ ಬರ್ತಾ ಇದ್ದಂಗೆ ಬಾಯಿ ಇಕ್ತವೆ. ವಿಧಿ ಇಲ್ಲ, ನೋಡ್ಕೊಳ್ಳೇಬೇಕು, ಸುಡ್ಲೇಬೇಕು. ಇಲ್ಲಾಂದ್ರೆ ನಾವ್ ಯಾವ ಮಾಡಿದ್ರೆ ಕವರ್ಗಳು ತಿಂತವೆ. ಕವರ್ ತಿಂತ ಇದ್ದಂಗೆ ಹೋದ್ವು, ಜೀವ ಹೋಯ್ತು ಅಂತ ಅರ್ಥ. ನೋಡ್ರಿ, ಇಲ್ಲೆಲ್ಲ ಬರೀ ಕೊಂಬುಗಳೇ, ಆ ಕೊಂಬುಗಳು, ತಲೆ ಇವು ಕೂದಲುಗಳು ಎಲ್ಲ ತಮ್ಮದು ಇಲ್ಲಿ ಬಿಸಾಕಿರೋಂಥದ್ದು ಎಷ್ಟಿದಾವೆ ನೋಡ್ರಿ ಇಲ್ಲೇನೆ. ಇವ್ರಿಗೆ ನಗರಸಭೆಯವ್ರು ಏನು ಮಾಡ್ತಾ ಇದ್ದಾರೆ ಅಂತಂದು ಅರ್ಥ ಆಗ್ತಾ ಇಲ್ಲ. ಇವ್ರ ಮೇಲೆ ಇಮಿಡಿಯೇಟಾಗಿ ಆಕ್ಷನ್ ತಗೊಬೇಕು. ಆಕ್ಷನ್ ತಗೊಬೇಕಾಗಿರೋರು ಸೈಲೆಂಟಾಗಿ ಮಲಗಿದ್ದಾರೆ. ಇಲ್ಲಿ ಪಾಪ ಇಲ್ಲಿ ರೈತರು ಏನು ಮಾಡ್ತಾರೆ, ದನಗಳು ಇದು ಮಾಡ್ಕೊಂಬಂದರು ಒದ್ಲಾಡ್ತಾ ಇರ್ತಾರೆ. ಇದ್ ಕಡೆ ಬಿಟ್ಟರೆ ತಿಂದು ಸೊತ್ತೋತಾವೆ ಹಸುಗಳು, ಬಿಡಂಗೂ ಇಲ್ಲ, ಇದ್ ಮಾಡಂಗೂ ಇಲ್ಲ. ಹಿಂದೆ ಕಾಲ್ ಕುತ್ಕೊಂಡು ಹೇಳ್ಬೇಕಂದ್ರೆ ನಮಗೂ ಜಮೀನ್ ಇಲ್ಲ, ಇನ್ನು ವಿಧಿ ಇಲ್ದಿರ ಇದ್ ಕಡೆ ಹೊಡ್ಕೊಂಡ್ಲೇ ಬರ್ಬೇಕು. ಈ ಕಾಸುವಾಗ್ಲವರು ತಲೆ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ತಲೆಗೆ 250-300 ರೂಪಾಯಿ ತಗೊಂತಾರೆ. ಆ 250-300 ರೂಪಾಯಿ ತಗೊಂಡು ಅದು ಕ್ಲೀನ್ ಮಾಡಿದ್ನ ಎಲ್ಲಿ ಹಾಕ್ಬೇಕೋ ಅಲ್ಲಿ ಹಾಕಲ್ಲ, ತಗೊಂಬಂದು ಎಲ್ಲ ಇಲ್ಲಿ ಹಾಕ್ಬಿಟ್ಟು ತುಮಕೂರು ಕೆರೆ, ಕರೆಕಲ್ ತುಮಕೂರು ಕೆರೆ, ಕಾಕೋಳ ಕೆರೆ, ಹೆಸರುಗಡದ ಕೆರೆ, 3 ಕೆರೆಗಳು ನಾಶ ಮಾಡೋಕ್ಕೆ ದೊಡ್ಡಬಳ್ಳಾಪುರ ಜನ ಹಿಡಿದು ಬಿಟ್ಟವ್ರೆ. ಒಟ್ಟಿನಾಗ ಅವರು ನಗರ ಸ್ವಚ್ಛ ಆಗದಿರ ಇದ್ರು ಹಳ್ಳಿಗಳನ್ನ ಹಾಳು ಮಾಡ್ತಾವ್ರೆ. ಹಳ್ಳಿಗಳನ್ನ ಹಾಳು ಮಾಡೋಕೆ ಹಿಡಿದಿದ್ದಾರೆ. ದಯವಿಟ್ಟು ಅಧಿಕಾರಿಗಳು ಇದನ್ನ ಗಮನಿಸಿ ನಮ್ಮ ಈ ಭಾಗದ ಹಳ್ಳಿಗಳಿಗೂ ನ್ಯಾಯತ್ವ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ.